ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನ್ ನೋಡೋಣ ಸೆಕೆಂಡ್ PUC ಬಿಸಿನೆಸ್ ಸ್ಟಡಿ ಪಾಸಿಂಗ್ ಪ್ಯಾಕೇಜ್ ನೋಡ್ರಿ. ವ್ಯವಹಾರ ಅಧ್ಯಯನ ಈ ಪಾಸಿಂಗ್ ಪ್ಯಾಕೇಜ್ ಒಳಗೆ ಏನೇನು ಒಂದು ಅಂಕದ ಪ್ರಶ್ನೆ ಚಾಪ್ಟರ್ ವೈಸ್ ರೀ. ಇಲ್ಲಿದ್ರೊಳಗೆ ಚಾಪ್ಟರ್ ವೈಸ್ ನೋಡ್ಬೋದು. 2 ಅಂಕ, 1 ಅಂಕ, 4 ಅಂಕ ಮತ್ತು ಪ್ರಾಯೋಗಿಕ ಕಾರ್ಯಭಾರ ಯೋಜನೆಯ ಪ್ರಶ್ನೆಗಳನ್ನ ನೋಡ್ಬೋದ್ರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ. ಪ್ರತಿ ಚಾಪ್ಟರ್ ಒಳಗೆ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದಾವ, ಒಂದು ಸಪ್ರೇಟ್ ಬರ್ತಾವ, ಅವುಗಳನ್ನ ನೋಡು. ಅದೇ ರೀತಿ ಇದು 2026ರ ಎನ್ಯುವಲ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಪ್ರಕಾರವನ್ನ ಇರ್ತದ. ಇಲ್ಲಿ ನೀವು ನೋಡಬಹುದು. ಇಲ್ಲಿ ಬ್ಲೂ ಪ್ರಿಂಟ್ ನಾನು ಫಸ್ಟ್ ಕೊಡ್ತೇನೆ, ತದನಂತರ ಪರಿವಿಡಿನ ನಿಮ್ಗೆ ನೀಡ್ತೀನಿ. ಸರಿಯಾದ ರೀತಿಯಲ್ಲಿ ಅವುಗಳನ್ನ ಉಪಯೋಗ ಮಾಡ್ಕೊಡ್ರಿ. ಆಗ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಸ್ಕಿಪ್ ಮಾಡ್ರೆ ನಿಮ್ಗೆ ನಿಮ್ಮ ಮಾಹಿತಿಯನ್ನ ಕರೆಕ್ಟಾಗಿ ನಿಮ್ಗೆ ದೊರೆಯಂಗಿಲ್ರಿ. ಲಾಸ್ಟ್ಗೆ ಇದ್ರ ಬಗ್ಗೆ ಬ್ಲೂ ಪ್ರಿಂಟ್ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ರೀ. ಬರೀ ನೋಡು. ಫಸ್ಟ್ ಫೈಲ್ ಏನು ನೋಡೋಣ, ಪರಿವಿಡ್ ನೋಡ ಅಂದ್ರೆ ಸಿಲೆಬಸ್. ಫಸ್ಟ್ ಒನ್ ಸಿಲೆಬಸ್ ಒಳಗೆ ಯಾವ್ದಾವ ಅಂದ್ರ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, ಸೆಕೆಂಡ್ ಒನ್ ನಿರ್ವಹಣೆಯ ತತ್ವ, ಥರ್ಡ್ ಒನ್ ವ್ಯವಹಾರಿಕ ಪರಿಸರ, ಫೋರ್ತ್ ಒನ್ ಯೋಜಿಸುವಿಕೆ, ಫಿಫ್ತ್ ಒನ್ ಸಂಘಟಿಸುವಿಕೆ, ಸಿಕ್ಸ್ತ್ ಒನ್ ಸಿಬ್ಬಂದಿಯ ನಿರ್ವಹಣೆ, ಸೆವೆಂತ್ ಒನ್ ನಿರ್ದೇಶಿಸುವಿಕೆ, ಏಳ್ತ್ ಒನ್ ನಿಯಂತ್ರಿಸುವಿಕೆ, ನೈನ್ತ್ ಒನ್ ಹಣಕಾಸಿನ ನಿರ್ವಹಣೆ, ಟೆಂತ್ ಒನ್ ಹಣಕಾಸಿನ ಮಾರುಕಟ್ಟೆ ಪ್ರಕ್ರಿಯೆ, 12 ಗ್ರಾಹಕರ ಸಂರಕ್ಷಣೆ, 13ನೇದ್ರಿ ಉದ್ಯಮಶೀಲತಾ ಅಭಿವೃದ್ಧಿ. ಇವುಗಳನ್ನ ನೋಡ್ಬೋದ್ರಿ. ಇಲ್ಲಿ ಎಷ್ಟು ಚಾಪ್ಟರ್ ಆದ್ರಿ? 13 ಚಾಪ್ಟರ್. ವೆರಿ ಇಂಪಾರ್ಟೆಂಟ್. ಅದ್ರ ಒಳಗ ನೀವು 10 ಚಾಪ್ಟರ್ ಹೋದ್ರೆ 80 ಅಂಕಗಳನ್ನ ಪಡಿಬಹುದು. ಬ್ಲೂ ಪ್ರಿಂಟ್ ಇಲ್ಲಿ ನೋಡ್ರಿ. ವ್ಯವಹಾರದ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ ರೀ. ಇಲ್ಲಿ ಫಸ್ಟ್ ಅಧ್ಯಾಯ 1 ನೋಡಿದ್ರಲ್ಲ, ಅಧ್ಯಾಯ 1 ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಭಾಗ ಎ ಬಳಗ 1 ಅಂಕದ ಪ್ರಶ್ನೆಗಳನ್ನ. ದಕ್ಷತೆ ಎಂದರೇನು? ದಕ್ಷತೆ ಎಂದರೆ ಕಾರ್ಯವನ್ನ ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದಾಗಿದೆ. ದಕ್ಷತೆ ಅಂದ್ರೆ ಕಾರ್ಯವನ್ನ ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸಲಾಗುವುದು. ಪ್ರತಿ ಒಂದನ್ನ ನಿಮ್ಗೆ 1 ಅಂಕ, 2 ಅಂಕ, 4 ಅಂಕ ಪ್ರಶ್ನೆ ಹಾಗೂ ಉತ್ತರಗಳನ್ನ ನಾವಿಲ್ಲಿ ನೋಡ್ತೀವಿ. ಇಲ್ಲಿ 2 ಅಂಕದ ಪ್ರಶ್ನೆ ಇಲ್ಲಿ ಸ್ಟಾರ್ಟ್ ಆಗ್ತಾವ್ರಿ. 14 1 ಅಂಕದ ಪ್ರಶ್ನೆಗಳನ್ನ ನೋಡ್ಬೋದ್ರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದಾವ, ಆನ್ಸರ್ ಅದಾವ. ಹಾಗ ನೀವ ಏನ್ ಮಾಡ್ಬೇಕಂದ್ರ ಸರಿಯಾಗಿ ಓದ್ಬೇಕು, ಎಕ್ಸಾಮ್ ಒಳಗ ಬರಿಬೇಕ್ರಿ. ತದನಂತರ ಇಲ್ಲಿ ಭಾಗ ಸಿ ಒಳಗ 8 ಅಂಕದ ಪ್ರಶ್ನೆ, 8 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ಬೋದು. 8 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಕೀ ಪಾಯಿಂಟ್ಸ್ ನಾವು ಕೊಟ್ಟಿದ್ವಿ, ಅವುಗಳನ್ನ ನಾವು ಓದ್ಕೋಬೇಕು ಸರಿಯಂಗ. 8 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಆ ಚಾಪ್ಟರ್ ಒಳಗ ಇಷ್ಟೆಲ್ಲ ನಿಯಮಗಳ ಬರ್ತಾವ, ನೀವು ಅವುಗಳನ್ನ ಸರಿಯಾಗಿ ನೋಡ್ಕೋರಿ. ತದನಂತರ 2 ಯೂನಿಟ್ 2 ನಿರ್ವಹಣಾ ತತ್ವಗಳು. ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಕಾಣ್ಬೋದು ಸ್ನೇಹಿತರೆ. ಒಂದು ಅಂಕದ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಎಷ್ಟು ನೋಡ್ಬೋದು ಅಂದ್ರಿ, ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ಬೋದು. 21 ಅಂಕದ ಪ್ರಶ್ನೆ. ತದನಂತರ 2 ಅಂಕದ ಪ್ರಶ್ನೆಗಳು ಇಲ್ಲಿ ಆರಂಭ ಆಗ್ತಾವ. 2 ಅಂಕದ ಪ್ರಶ್ನೆಗಳನ್ನ ಆರಂಭ ಆಗ್ತಾವ. ಇಲ್ಲಿ ವ್ಯತ್ಯಾಸಗಳನ್ನ ನೋಡ್ಬೋದು. ಹಾಗೆ 2 ಅಂಕದ ಪ್ರಶ್ನೆಗಳನ್ನ ವೆರಿ ಇಂಪಾರ್ಟೆಂಟ್ ಆಗುತ್ತಾವ. ತದನಂತರ 2ನೇ ಚಾಪ್ಟರ್ ಒಳಗ 4 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನಾವು ನೋಡ್ಬೋದು. 4 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡ್ಬೋದು. ನೀವು ಅವುಗಳನ್ನ ಸರಿಯಾಗಿ ಓದ್ಬೇಕು. ಆಗ ಬರೀರಿ. ಪ್ರಾಯೋಗಿಕ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಪ್ರಾಯೋಗಿಕ ಪ್ರಶ್ನೆಯನ್ನ ಬರಿಬೇಡ್ರಿ, ಯಾಕಂದ್ರ ಅವು ನಿಮ್ಗ ಸ್ಕೋರ್ ಮಾಡಕ್ ಅನುಕೂಲ ಆಗ್ತಾವ. ಅಧ್ಯಾಯ 3 ವ್ಯವಹಾರದ ಪರಿಸರ. ವ್ಯವಹಾರದ ಪರಿಸರ ಎಂದರೇನು? ವ್ಯವಹಾರದ ಪರಿಸರ ಎಂದರೆ ಸಂಸ್ಥೆಯ ಕಾರ್ಯನಿರ್ವಹಣೆಯ ಮತ್ತೆ ಮೇಲೆ ಪ್ರಭಾವ ಬೀರಬಹುದಾದ ಎಲ್ಲ ವ್ಯಕ್ತಿಗಳ ಸಮಸ್ಯೆಗಳು ಮತ್ತು ಇನ್ನಿತರ ಅಂಶಗಳನ್ನ ಒಟ್ಟು ಮೊತ್ತವನ್ನ ವ್ಯವಹಾರ ಪರಿಸರ ಎಂದು ಕರೆಯುತ್ತಾರೆ. ಇದರಲ್ಲಿ ಬರುವಂತ 4 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ 4 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೇಳದಾವು.
ಇವು 2 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನಾವು 2 ಅಂಕದ ಪ್ರಶ್ನೆಗಳು 2 ಅದಾವು. 4 ಅಂಕದ ಪ್ರಶ್ನೆಗಳನ್ನ ಇಲ್ಲಿ 6 ಅದಾವು. ತದನಂತರ 8 ಅಂಕದ ಪ್ರಶ್ನೆಗಳ 3ನೇ ಚಾಪ್ಟರ್ 8 ಅಂಕದ ಪ್ರಶ್ನೆ ವ್ಯವಹಾರದ ಪರಿಸರದ ಗುಣಲಕ್ಷಣಗಳ ವಿವರಿಸ್ರಿ ಎಂಬುದವ ಅವನ್ನ ನೀವು ಸರಿಯಾಗಿ ನೋಡ್ಕೋರಿ. ತದನಂತರ 4th ಒನ್ರಿ ಯೋಜಿಸುವಿಕೆ ಪ್ಲಾನಿಂಗ್. ಚಾಪ್ಟರ್ ನೇಮ್ ಯಾವ್ದನ ಪ್ಲಾನಿಂಗ್. ಯೋಚಿಸುವಿಕೆ ಎಂದರೇನು? 1 ಅಂಕದ ಪ್ರಶ್ನೆಗಳದಾವ, ನೀವು ಅವುಗಳನ್ನ ಸರಿಯಾಗಿ ನೋಡ್ಕೋರಿ. ಪ್ರತಿಯೊಂದನ್ನ ಓದಿ ಹೇಳಿದ್ರ ಟೈಮಿಂಗ್ ಭಾಳ ತಗೋತದ ರೀ. ಆ ಕಾರಣದಿಂದ ಅವುಗಳನ್ನ ನೀವು ಸ್ಕ್ರೀನ್ ಮೇಲೆ ಇರ್ತದ ಸರಿಯಾಗಿ ನೋಡ್ಕೋರಿ. ಹಾಗ 2 ಅಂಕದ ಪ್ರಶ್ನೆಗಳ ಇಲ್ಲಿ ನಾವು ನೋಡ್ಬೋದ್ರಿ. 2 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ಬೋದ್ರಿ ನಾವು. ತದನಂತರ 4 ಅಂಕದ ಪ್ರಶ್ನೆ ಉತ್ತರಗಳ ಇಲ್ಲಿ ಸ್ಟಾರ್ಟ್ ಆಗ್ತಾವ. ಇಲ್ಲಿ 4 ಅಂಕದ ಪತ್ರ ಒಳಗ ಈ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. ಹೊಸ ವ್ಯವಹಾರದ ಫಲಕವನ್ನು ಸ್ಥಾಪಿಸುವಾಗ ಅನುಸರಿಸುವ ಯೋಜನೆಗಳು ಯಾವ್ಯಾವಕ್ಕಾವ್ರಿ? ಪ್ರಕ್ರಿಯೆ, ಹಂತ, ಉದ್ದೇಶ, ಸ್ಥಾಪಿಸುವುದು, ನಿಯಮಗಳನ್ನ ಕಾಂತವನ್ನು ನಾವು ನೋಡ್ಬೋದು. 5 ಅಧ್ಯಾಯ 5 ಘಟಕ ಸಂಖ್ಯೆ 5 ಸಂಘಟಿಸುವಿಕೆ ಎಂದರೇನು ನೋಡ್ಕೊತ ಬರ್ರಿ. ಅದೇ ರೀತಿ ಸಂಘಟೆಯ ರಚನೆ ಎಂದರೇನು, ಸಂಘಟಿಸುವಿಕೆ ಎಂದರೇನು ಇಲ್ಲಿ ನೋಡ್ರಿ. ಯೋಜನೆ ಕಾರ್ಯಗಳನ್ನ ಗುರುತಿಸುವ ಮತ್ತು ಒಂದುಗೂಡಿಸುವ ಅಥವಾ ಒಗ್ಗುಗೂಡಿಸುವ ಪ್ರಕ್ರಿಯೆ ಸಂಘಟಿಸುವಿಕೆ ಎಂಬುದನ್ನ ಇಲ್ಲಿ ನಾವು ನೋಡ್ಬೋದ್ರಿ. ತದನಂತರ 2 ಅಂಕದ ಪ್ರಶ್ನೋತ್ತರಗಳನ್ನ ಇಲ್ಲಿ ಸ್ಟಾರ್ಟ್ ಅವುಗಳನ್ನ ನೋಡ್ಬೋದು. ಇಲ್ಲಿ ವ್ಯಾಖ್ಯೆಗಳಾಗಿರ್ಬೋದು, ಹೊಂದಿಸಿ ಬರೆಯಲಾಗಿರ್ಬೋದು. ಹೊಂದಿಸಿ ಬರೆಯಲು ಜಾಸ್ತಿ ಒತ್ತನ್ನು ನೀಡಿದ್ದಾರೆ. ತದನಂತರ ವಿಭಾಗ ಸಿ 4 ಅಂಕದ ಪ್ರಶ್ನೆಗಳ ಇಲ್ಲಿ ನೋಡ್ಬೋದು. ಸಂಘಟಿಸುವ ಪ್ರಕ್ರಿಯೆ ಹಂತಗಳನ್ನು ವಿವರಿಸಿ ಕೇಳ್ತಾರ. ಫಸ್ಟ್ ಒನ್ರಿ ಕೆಲಸದ ಗುರುತಿಸುವಿಕೆ ಮತ್ತು ವಿಭಜನೆ ಮಾಡುವುದು. ಸೆಕೆಂಡ್ ಒನ್ ವಿಭಾಗೀಕರಣ. ಥರ್ಡ್ ಒನ್ ಕರ್ತವ್ಯಗಳ ನಿಯೋಜನೆ. ಫೋರ್ತ್ ಒನ್ ವರದಿ ಮಾಡುವ ಮತ್ತು ಸಂಬಂಧಗಳನ್ನ ಸ್ಥಾಪಿಸುವುದೆಂಬುದನ್ನು ನೋಡಬಹುದು. ಇಲ್ಲಿ ಮೂರನೇ ಪ್ರಶ್ನೆ 4, 5, 6, 7, 8 ಹಿಂಗ ನಿಯಮಗಳ ಮೇಲೆ ಸಾಗ್ಯಾವ್ರಿ. ತದನಂತರ ಇಲ್ಲಿ 8 ಅಂಕದ ಪ್ರಶ್ನೆಗಳನ್ನ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ 8 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ಬೋದು. 1 ಅಂಕ, 2 ಅಂಕ ಮತ್ತು 4 ಅಂಕ 8 ಅಂಕ ಪ್ರಶ್ನೆಗಳನ್ನ ನಾವು ಈ ವಿಡಿಯೋ ಒಳಗ ನೋಡ್ಬೋದ್ರಿ. ಪ್ರತಿಯೊಂದು ನಿಮ್ಗೆ ವಿವರಣೆಯ ಸಹಿತವನ್ನ ನಾವು ತಿಳಿ ಹೇಳಿದ್ವಿ. ಇಲ್ಲಿ ತದನಂತರ 6th ಒನ್ ಸಂಬಂಧಿ ನಿರ್ವಹಣೆ ಎಂಬುದನ್ನು ನಾವು 1 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ತದನಂತರ ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. 4 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ಬೋದು. 8 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಉಪಯುಕ್ತವಾದ ವಿಡಿಯೋ ಹಾಗೂ ಇಲ್ಲಿ 4 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ಚಾಪ್ಟರ್ ನಂಬರ್ 5 ಈ ವಿಡಿಯೋ ಒಳಗ ನಿಮ್ಗೆ ಚಾಪ್ಟರ್ ನಂಬರ್ 6 ನೋಡ್ರಿ. ನಿರ್ವಹಿಸುವಿಕೆ ಪ್ಲಾನ್ ಯಾವ ರೀತಿ ನಿರ್ವಹಿಕ ಸೂಕ್ತ ಮಾರ್ಗದರ್ಶನಗಳನ್ನ ಮತ್ತು ಸೂಚನೆಗಳನ್ನ ನೀಡುವುದೇ ನಿರ್ದೇಶಿಸುವಿಕೆಯಾಗಿದೆ ಎಂಬುದನ್ನು ನೋಡ್ಬೋದು. ಇಲ್ಲಿ 5 ಅಂಕದ ಪ್ರಾಯೋಗಿಕ ಪ್ರಶ್ನೆಯನ್ನ ನಾವು ನೋಡ್ಬೋದು. ಪ್ರಾಯೋಗಿಕ ಪ್ರಶ್ನೆ 5 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ತದನಂತರ 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ರಿ. ಇಲ್ಲಿ ಮೇಲ್ವಿಚಾರಣೆಯ ಅರ್ಥ, ಪ್ರೇರಣೆಯ ವಾಕ್ಯ ಎಂದರೇನು, ನಾಯಕತ್ವದ ವಾಣಿಜ್ಯ ಎಂದರೇನು, ಲೀಡರ್ಶಿಪ್, ಕಮ್ಯುನಿಕೇಶನ್ ಎಂದರೇನು, ಕಮ್ಯುನಿಕೇಶನ್ ಪ್ರಕ್ರಿಯೆ 2 ಮೂಲಾಂಶಗಳನ್ನು ಹೇಳಿರಿ ಅಂತ ಕೇಳಿದಾರೆ. ನಿಯಮಗಳ ಜಾಸ್ತಿ ಇಲ್ಲಿ 4th ಅಂದ್ರೆ 4 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ಹಾಗೂ ಆನ್ಸರ್ಗಳನ್ನು ಕೆಳಗೆ ಕೊಟ್ಟೈತ್ರಿ. ನೀವು ಆನ್ಸರನ್ನು ಸರಿಯಾಗಿ ನೋಡ್ರಿ. ಸರಿಯಾಗಿ ನೋಡಿದ್ರೆ ನಿಮಗೂ ಅನುಕೂಲ. ಅಧ್ಯಾಯ 8 ನಿಯಂತ್ರಿಸುವಿಕೆ 1 ಅಂಕದ ಪ್ರಶ್ನೆಗಳನ್ನು ನಾವು ಈಗಾಗಲೇ ಇಲ್ಲಿ ಹೆಚ್ಚುಗಡೆ ಸೈಡ್ ನೋಡ್ಕೊಂಡ್ ಬಂದಿವ್ರಿ. ಹಾಗೆ ಇನ್ನೇನು ನೋಡಿದ್ರೆ 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡಬೇಕು. 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡಬೇಕು. ಈ 2 ಅಂಕದ ಪ್ರಶ್ನೆಗಳಲ್ಲಿ ಎಷ್ಟು 8 2 ಅಂಕದ ಪ್ರಶ್ನೆಗಳದಾವ. ತದನಂತರ 4 ಅಂಕದ
ಪ್ರಶ್ನೆ, 4 ಅಂಕದ ಪ್ರಶ್ನೆ ಹಾಗೂ ಪ್ರಶ್ನೆ ಉತ್ತರಗಳನ್ನು ಯಾವ ರೀತಿ ಬರೀಬೇಕು 4 ಅಂಕದ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡಬಹುದು. ಅದೇ ರೀತಿ ಅಧ್ಯಾಯ 9 ಹಣಕಾಸಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಎಂಬುದನ್ನ ಈ ನಿಯಮ ತಕ್ಕಂತೆ ನಾವು ಸರಿಯಾಗಿ ಓದಬೇಕು. ಓದಿದ್ದಾದಲ್ಲಿ ಸರಿಯಾದ ಮಾರ್ಗದರ್ಶನ ಆಗ್ತದ ಅಥವಾ ಸರಿಯಾದ ಉತ್ತರಗಳನ್ನ ನೀವು ಎಕ್ಸಾಮ್ನಲ್ಲಿ ನೀಡಬಹುದ್ರಿ. ಇಲ್ಲಿ 2 ಅಂಕದ ಪ್ರಶ್ನೆಗಳಲ್ಲಿ 10 2 ಅಂಕದ ಪ್ರಶ್ನೆಗಳನ್ನು ನಾವು ಇಲ್ಲಿ ಕಾಣಬಹುದು. ಸರಿ 10 ಅಲ್ಲ 14 ನಿಯಮಗಳನ್ನು ಕಾಣಬಹುದು. ಚಾಪ್ಟರ್ ನಂಬರ್ 10 ಹಣಕಾಸಿನ ಮಾರುಕಟ್ಟೆ 1 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕಾಣಬಹುದು. ತದನಂತರ 2 ಅಂಕ, 4 ಅಂಕ, 5 ಅಂಕ ಮತ್ತು 8 ಅಂಕ ನಿಯಮಗಳನ್ನ ಈ ವಿಡಿಯೋ ಒಳಗ ನಾವು ಕಾಣಬಹುದ್ರಿ. ಅದೇ ರೀತಿ ಅಧ್ಯಾಯ 11 ಮಾರಾಟ ಪ್ರಕ್ರಿಯೆಯಲ್ಲಿ ಪ್ರಮುಖ ಅಂಶಗಳನ್ನು ನಾವು ನೋಡಬಹುದು. 1 ಅಂಕದಲ್ಲಿ 2 ಅಂಕದಲ್ಲಿ ಅದೇ ರೀತಿ 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡಬಹುದು. ಕಣ್ಣು ಮುಂದದಾವ, ಅವುಗಳನ್ನ ಸರಿಯಾಗಿ ಓದ್ರಿ, ಹಾಗೆ ಅಭ್ಯಾಸ ಮಾಡ್ರಿ. ತದನಂತರ 4 ಅಂಕದ ಪ್ರಶ್ನೆಗಳನ್ನು ನೋಡ್ರಿ ಸ್ನೇಹಿತರೆ. ಇಲ್ಲಿ 4 ಅಂಕದ ಪ್ರಶ್ನೆಗಳಲ್ಲಿ ಸ್ಟಾರ್ಟ್ ಅದು ಮಾರುಕಟ್ಟೆ ಮತ್ತು ಮಾರಾಟ ಪ್ರಕ್ರಿಯೆ ನಡುವಿನ ಯಾವುದಾದರೂ 4 ವ್ಯತ್ಯಾಸಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿರಿ ಎಂಬುದನ್ನು ಕೇಳಿದ್ದಾರೆ. ತದನಂತರ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಇಲ್ಲಿ 8 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋದರೆ 8 ಅಂಕದ ಪ್ರಶ್ನೆ ಒಳಗೆ ಎಷ್ಟು ಅಂಕದಾವ ಅಂದ್ರ 8 5 ನಿಯಮಗಳನ್ನು ಹೊಂದದ. ಅಧ್ಯಾಯ 12 ಗ್ರಾಹಕರ ಸಂರಕ್ಷಣೆ 1 ಅಂಕದ ಪ್ರಶ್ನೆಗಳಲ್ಲಿ ಗ್ರಾಹಕರನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೇಕೆಂಬುದನ್ನು ನಾವು ಕಾಣಬಹುದು. ತದನಂತರ 2 ಅಂಕದಲ್ಲಿ ನೋಡಿರಬಹುದು ನಾವೀಗ. ತದನಂತರ 4 ಅಂಕದ ಪ್ರಶ್ನೆ ಉತ್ತರಗಳು ಇಲ್ಲಿ ನಾವು ಕಾಣಬಹುದು. ಆಗ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್. ಅಧ್ಯಾಯ 13 ಉದ್ಯಮಶೀಲತೆ ಅಭಿವೃದ್ಧಿ. ಈ ಉದ್ಯಮಶೀಲತೆ ಅಭಿವೃದ್ಧಿಯಲ್ಲಿ 1 ಅಂಕದ ಪ್ರಶ್ನೆ ಹಾಗೂ 2 ಅಂಕದ ಪ್ರಶ್ನೆಗಳನ್ನು ನಾವು ಈಗಾಗಲೇ ನೋಡ್ಕೊಂಡ್ ಬರಬಹುದು. ಇಲ್ಲಿ ಕಾಣುವುದು 2 ಅಂಕದ ಪ್ರಶ್ನೆ. ತದನಂತರ 4 ಅಂಕ, 5 ಅಂಕ, 8 ಅಂಕಗಳನ್ನ ಆಮೇಲೆ ನಿಮ್ಗೆ ದೊರೀತಾವ. ನಮ್ಮ ವಿಡಿಯೋ ಯಾರು ನೋಡತ್ತಾರಲ್ಲಿ ಕೊನೆ ತನಕ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಆಲ್. ನಾನು ನಿಮ್ಗೆ ಮುಂದಿನ ಕ್ಲಾಸ್ ಒಳಗೆ ಸಿಗ್ತೀನಿ. ಆಲ್ ದ ಬೆಸ್ಟ್ ಎಕ್ಸಾಮಿನೇಷನ್.